ಇವತ್ತಿನ ನಮ್ಮ ಇನ್ಸೈಟ್ ಎಡಿಟರ್ ಸ್ಪೆಷಲ್ ನಲ್ಲಿ ನಾವು ಚರ್ಚೆ ಮಾಡ್ತಿರೋದು ಕಾಂಗ್ರೆಸ್ ಪಕ್ಷದ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ನೀತಿಯ ಬಗ್ಗೆ. ಸುಮ್ಮನೆ ದಾಡಿ ಟೊಪ್ಪಿ ಆಗಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅವ್ನು ಯಾರು ಟೊಪ್ಪಿ ಹಾಕೊಂಡು ಏನ್ ಸ್ಟೇಟ್ಮೆಂಟ್ ಕೊಟ್ಟವನು ಅವ್ನು ಹಿಸ್ಟ್ರಿ ತಗೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. कम्युनल पार्टी बीजेपी क्यों ना हो, चाहे वो कम्युनल पार्टी एचडीपी क्यों ना हो, ये सब कम्युनल पार्टीज है। टारगेट कर रहे हैं वो जान ले, आपको एक भी मेंबर असेंबली के अंदर भेजने की ना ताकत है ना हैसियत है। ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತು ಹುನ್ನಾರ ಮಾಡಿದ್ದಾರೆ. ನಮ್ಮದು ಒಪ್ಪಿಗೆ ಮೇರೆಗೆ ಟಿಕೆಟನ್ನು ಕೊಟ್ಟು ಅವತ್ತು ಕಳಿಸ್ಕೊಟ್ರು. ಆದರೆ ಆದಮೇಲೆ ಕೆಲವು ತಪ್ಪು ಗ್ರಹಿಗಳನ್ನು ಮೂಲಕ ಕೆಲವು ಷಡ್ಯಂತ್ರಗಳು ನಡೆದಿದೆ. ಈ ಸಂದೇಶ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ಎಲ್ಲರೂ ಅದೇ ಮೀಟಿಂಗ್ ಅಲ್ಲಿ ಇದ್ದು ಅದೇ ಟೇಬಲ್ ಮೇಲೆ ಕೂತು ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು ಮತ್ತೆ ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಅದರಿಂದ ಯಾರು ಕೂಡ ಹಿಂದೆ ಸರಿಯೋದಕ್ಕೆ ಆಗದೇ ಇಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಗಳಿಗೆ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ಪಕ್ಷ. ವಿಶೇಷ ಪಕ್ಷ ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡಿದೆ ಅಂತ ಒಂದು ವಿಚಾರದಲ್ಲಿ ಯಾರಾದರೂ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಅಲ್ಪಸಂಖ್ಯಾತರು ಕೂಡ ಒಪ್ಪೋದಿಲ್ಲ, ಈ ಸಮಾಜ ಕೂಡ ಒಪ್ಪೋದಿಲ್ಲ. ಆದರೆ ಅಂತ ಒಂದು ಪರಿಸ್ಥಿತಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನಗಳು ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿಯವರು ಷಡ್ಯಂತ್ರ ನಡೆಸಿದ್ದಾರೆ. ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷ ಅವರೆಲ್ಲ ಸೇರಿ ನಡೆಸಿದ್ದಾರೆ. ಕೆಲವರು ಒಳಗಡೆ ಇರ್ತಕ್ಕಂಥವ್ರು ನಡೆಸಿರಬಹುದು. ಕಾಂಗ್ರೆಸ್ ಪಕ್ಷವನ್ನೇ ಮುಸಲ್ಮಾನರಿಗೆ ಇದು ಮಾಡಿದೆ ಅಂತ ಒಂದು ಬಿಂಬಿಸಕ್ಕೆ ಪ್ರಯತ್ನ ಮಾಡಿದಾರಲ್ಲ, ದ್ರೋಹ ಮಾಡಿದ್ದಾರೆ ಅಂತ ಬಿಂಬಿಸಿದ್ರಲ್ಲ, ಅದ್ರ ಬಗ್ಗೆ ನಮಗೆ ದುಃಖವಾಗಿರೋದು. ಮತ್ತೆ ನಾವಲ್ಲಿ ಹೋಗಿ ಕೆಲಸ ಮಾಡಿದ್ದು ಏನು ಒಪ್ಪಿಗೆ ಆಯಿತು, ಆ ಒಪ್ಪಿಗೆ ತಕ್ಕಂತೆ ಒಪ್ಪಂದ ತಕ್ಕಂತೆ ಪಕ್ಷದಲ್ಲಿ ಏನು ಮಾತಾಯಿತು ಹೋಗಿರೋದು ಮಾಡಿದ್ದೀವಿ, ಒಗ್ಗಟ್ಟಾಗಿ ಮಾಡಿದ್ದೀವಿ. ಯಾರು ಒಬ್ರು ಇಬ್ರು ಶ್ರಮಿಸಿದ್ದೀವಿ ಅಂತ ನಾನು ಹೇಳೋದಿಲ್ಲ. ಆಲ್ ಟುಗೆದರ್. ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದ್ರು ಬರದಾಗ ಆರಾಮಾಯ್ತಪ್ಪ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ಸಂಚಿಕೆ ಸಂಪೂರ್ಣ ನೋಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಸ್ಲಿಂ ನಾಯಕರಿಗೆ ರಾಜೀನಾಮೆ ಕಂಟಕ, ಶಾಮನೂರು ಅವರಿಗೆ ಯಾಕಿಲ್ಲ ಹೈಕಮಾಂಡ್ ಶಿಕ್ಷೆ? 95% ಮತ ಹಾಕಿದ ಸಮುದಾಯಕ್ಕೆ ಕಾಂಗ್ರೆಸ್ ಕೊಟ್ಟ ಉಡುಗೊರೆ ಅಪಮಾನವಷ್ಟೇನಾ? ಗಡ್ಡ ಟೊಪ್ಪಿ ಹಾಕುವವರ ಬಗ್ಗೆ ಅವಹೇಳನ, ಮೌನಕ್ಕೆ ಶರಣಾಯಿತೆ ಸಿದ್ದರಾಮಯ್ಯ ಸರ್ಕಾರ? ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದ 95% ಮತಗಳನ್ನು ಪಡೆದು ಅಂದು ಅಧಿಕಾರದ ಗದ್ದುಗೆ ಏರಿದ ಸಿದ್ದರಾಮಯ್ಯ ಸರ್ಕಾರ ಅಂದು ಪ್ರಣಾಳಿಕೆಯಲ್ಲಿ ಏನೆಲ್ಲ ಭರವಸೆ ನೀಡಿತ್ತು ನೆನಪಿದೆಯೇ? ಮತಾಂತರ ನಿಷೇಧ ಕಾಯ್ದೆ ರದ್ದು, ಮುಸ್ಲಿಂ ಸಮುದಾಯಕ್ಕೆ ಬರೋಬ್ಬರಿ 10,000 ಕೋಟಿಯ ಬಜೆಟ್, ಹಿಜಾಬ್ ನಿಷೇಧ ವಾಪಸ್, ಬಜರಂಗದಳದಂತಹ ಸಂಘಟನೆಗಳ ನಿಷೇಧ. ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗಿತ್ತು. ಆದರೆ ಇಂದು ಪರಿಸ್ಥಿತಿ ಏನಾಗಿದೆ? ಅನ್ಕಂಡೀಷನಲ್ ಆಗಿ ಬೆಂಬಲ ನೀಡಿದ ಮುಸ್ಲಿಂ ಸಮುದಾಯಕ್ಕೆ ಇಂದು ಸಿಗುತ್ತಿರುವುದು ಕೇವಲ ಕಡೆಗಣನೆ. ಉಪಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೇಳಿದ್ದೇ ಮಹಾಪರಾಧವಾಗಿ ಹೋಗಿದೆಯೇ? ಹೈಕಮಾಂಡ್ನ ಹೀರೋ ಎನಿಸಿಕೊಂಡಿರೋ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜಿವಾಲಾ ಅವರು ಮುಸ್ಲಿಂ ಲೀಡರ್ಸ್ ಮತ್ತು ಮೌಲಾನಗಳು ಕಾಂಗ್ರೆಸ್ ಪಕ್ಷಕ್ಕೆ ಬ್ಲ್ಯಾಕ್ ಮೇಲ್ ಮಾಡಲು ಸಾಧ್ಯವಿಲ್ಲ ಎಂದು ಇಡೀ ಧರ್ಮಗುರುಗಳಿಗೆ ಅವಮಾನ ಮಾಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಅವರಿಗೆ ರಾಜೀನಾಮೆ ಕೊಡೋದಾದ್ರೆ ಕೊಟ್ಟು ಹೋಗಲಿ ಎಂದು ಏಕವಚನದಲ್ಲಿ ತುಚ್ಛವಾಗಿ ಮಾತನಾಡಿದ್ದಾರೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ತಂದೆ ಎಸ್ ಮಲ್ಲಿಕಾರ್ಜುನ್ ಅವರು ಜಮೀರ್ ಬರದಿದ್ದರೇನೆ ಒಳ್ಳೆಯದು ಎನ್ನುತ್ತಾರೆ. ಅತ್ತ ನೆಲ್ಪಾಡ್ ಅವರು ಗಡ್ಡ ಟೊಪ್ಪಿ ಹಾಕುವವರು ಒಳ್ಳೆಯವರಲ್ಲ ಎಂದು ನೇರವಾಗಿಯೇ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತಾರೆ. ಇನ್ನು ಸಚಿವ ರಿಜ್ವಾನ್ ಅರ್ಷದ್ ಅವರಂತೂ ಮುಸ್ಲಿಂ ಅಭ್ಯರ್ಥಿ ಗೆಲ್ಲಿಸುವ ಶಕ್ತಿ ಮತ್ತು ಯೋಗ್ಯತೆ ಮುಸ್ಲಿಂ ಸಮುದಾಯಕ್ಕಿಲ್ಲ ಎಂದು ಜರೆದಿದ್ದಾರೆ.
ಇಷ್ಟೆಲ್ಲ ಆದರೂ ಇವರ ವಿರುದ್ಧ ಹೈಕಮಾಂಡ್ ಯಾಕೆ ಕ್ರಮ ಕೈಗೊಂಡಿಲ್ಲ? ಈಗ ಕೇಳಿ ಅಸಲಿ ಪ್ರಶ್ನೆ. ಶಿವಮೊಗ್ಗದಲ್ಲಿ ಬಿಜೆಪಿಯ ಬಿ.ವೈ. ರಾಘವೇಂದ್ರ ಅವರನ್ನೇ ಗೆಲ್ಲಿಸಿ ಎಂದು ಬಹಿರಂಗವಾಗಿ ಲಿಂಗಾಯತ ಸಮುದಾಯಕ್ಕೆ ಕರೆ ನೀಡಿದ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ ಹೈಕಮಾಂಡ್ ಯಾಕೆ ರಾಜೀನಾಮೆ ಕೇಳಲಿಲ್ಲ? ಸಿದ್ದರಾಮಯ್ಯನವರ ಸಹಾಯಕ ಕಾರ್ಯದರ್ಶಿ ನಸೀರ್ ಅಹಮದ್ ಅವರಿಗೆ ರಾಜೀನಾಮೆ ಕೇಳುವ ಶಕ್ತಿ ಇರುವ ಹೈಕಮಾಂಡ್ಗೆ ಶಾಮನೂರು ಅವರನ್ನ ಪ್ರಶ್ನಿಸುವ ದಮ್ಮು ಇಲ್ವಾ? ಜಮೀರ್ ಅಹಮದ್ ಯಾವುದೇ ಬಹಿರಂಗ ವಿರೋಧಿ ಹೇಳಿಕೆ ನೀಡಿಲ್ಲದಿದ್ದರೂ ಅವರ ವಿರುದ್ಧ ದೂರು ನೀಡುವ ಸುರ್ಜಿವಾಲಾ ಪಕ್ಷಕ್ಕೆ ಬಹಿರಂಗವಾಗಿ ದ್ರೋಹ ಬಗೆದವರ ವಿರುದ್ಧ ಯಾಕೆ ಮೌನವಾಗಿದ್ದಾರೆ? ಬಿಜೆಪಿಯಲ್ಲಿ ಮುಸ್ಲಿಂ ವಿರೋಧಿ ನೀತಿ ಇತ್ತು ಎಂದು ದೂರಿದ್ದ ಸಮುದಾಯಕ್ಕೆ ಈಗ ಕಾಂಗ್ರೆಸ್ನಲ್ಲೂ ಅದೇ ರೀತಿಯ ಗುಲಾಮಗಿರಿ ಎದುರಾಗುತ್ತಿದೆಯೇ? ಲಿಂಗಾಯತರಿಗೆ ಒಂದು ನ್ಯಾಯ, ಮುಸಲ್ಮಾನರಿಗೆ ಒಂದು ನ್ಯಾಯವೇ? ಈ ತಾರತಮ್ಯ ಹೀಗೆ ಮುಂದುವರೆದರೆ ಮುಸ್ಲಿಂ ಸಮುದಾಯಕ್ಕೆ ಪರ್ಯಾಯ ಹಾದಿ ಅನಿವಾರ್ಯವಾಗಬಹುದು. ಮುಸ್ಲಿಂ ಸಮುದಾಯದ ವಿರುದ್ಧ, ಮುಸ್ಲಿಮರ ಧಾರ್ಮಿಕ ಗುರುಗಳ ಮೌಲಾನಗಳ ವಿರುದ್ಧ, ಪವಿತ್ರ ಇಸ್ಲಾಂ ಧರ್ಮ ಸಂಕೇತವಾಗಿರುವ ಗಡ್ಡ ಟೊಪ್ಪಿ ವಿರುದ್ಧ ಹೇಳಿಕೆ ನೀಡಿದ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕೇಳಲು ಕಾಂಗ್ರೆಸ್ ಪಕ್ಷದಲ್ಲಿರುವ ಮುಸ್ಲಿಂ ನಾಯಕರಿಗೆ ಶಕ್ತಿನೂ ಇಲ್ಲ, ಯೋಗ್ಯತೆನೂ ಇಲ್ಲ ಬಿಡಿ. ಕಳೆದ ಉಪಚುನಾವಣೆಯಲ್ಲಿ 40 ವರ್ಷದಿಂದ ಅಧಿಕಾರದಲ್ಲಿದ್ದ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪರವರ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಹೇಳದೆ ಬರೀ ಮುಸ್ಲಿಂ ಸಮುದಾಯದ ವಿರೋಧಿ ಹೇಳಿಕೆ ನೀಡಿಕೊಂಡು ಹೆದರಿಕೆ ಇಲ್ಲದೆ ಚುನಾವಣೆ ನಡೆಸಿದ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಸಮುದಾಯನು ಪಾಠ ಕಲಿಸಬೇಕಿದೆ. ಮುಂದಿನ ಚುನಾವಣೆಗಳಲ್ಲಿ ಬೇರೆ ಪರ್ಯಾಯ ಪಕ್ಷ ಹುಡುಕಿಕೊಂಡಿಲ್ಲವೆಂದರೆ ಒಂದೇ ಒಂದು ಕಾಸಿನ ಬೆಲೆನೂ ಮುಸ್ಲಿಮರಿಗೆ ಇರುವುದಿಲ್ಲದ ಕಾಲ ಬರಬಹುದು. ಒಮ್ಮೆ ಯೋಚಿಸಿಕೊಳ್ಳಿ. ಇದು ಇವತ್ತಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್. ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.